ಹಾಗಿದ್ರೆ ನೀವು ಇಲ್ಲಿಗೆ ಹೇಗೆ ಬಂದ್ರಿ? ವಶೀಕರಣದಿಂದ ಹೇಗೆ ಬಿಡುಗಡೆ ಆಯಿತು? ಮಂತ್ರವಾದಿ ನಿಮ್ಮನ್ನ ಹಾಗೆ ಬಿಟ್ನಾ ಅಥವಾ ನೀವೇ ತಪ್ಪಿಸ್ಕೊ ಬಂದ್ರಾ? ಒಬ್ರು ಹೆಂಗಸು ನನ್ನ ಮಂತ್ರವಾದಿ ಬಂಧನದಿಂದ ಪಾರು ಮಾಡಿದ್ರು. ಹೆಂಗ್ಸ? ದೇವಸ್ಥಾನದಲ್ಲಿ ದೀಪ ಮಾರೋ ಹೆಂಗಸಂತೆ ಅವರು. ದಾರಿ ಹೋಗ್ತಾ ನನ್ನ ಕೂಡ ಹಾಕಿದ ಮನೆ ನೋಡಿ ಅನುಮಾನ ಬಂದು ನನ್ನನ್ನು ವಿಚಾರಿಸಿ ನನ್ನ ಬಂಧನದಿಂದ ಮುಕ್ತಿಗೊಳಿಸಿದ್ರು. ದೀಪ ಮಾರೋ ಹೆಂಗ್ಸ? ಅದ್ ನಮ್ಮ ಮೇಷ್ಟ್ರಮ್ಮ ಇರ್ಬೋದಲ್ವಾ ಬಂಗಾರಿ? ಬಹುಶಃ ಇರಬಹುದು. ಅವ್ರ ಹೆಸರೇನಾದ್ರು ಕೇಳಿದ್ರಾ? ಹೆಸರು ನನಗೆ ಸರಿಯಾಗಿ ನೆನಪಿಲ್ಲ, ಆದರೆ ಅವರೇ ನನ್ನ ಮಂತ್ರವಾದಿಯಿಂದ ಕಾಪಾಡಿ ಇಲ್ಲಿ ಕರ್ಕೊಂಡು ಬಂದರು. ಸ್ವಲ್ಪ ದಿನದ ಮಟ್ಟಿಗೆ ನಾನು ಇಲ್ಲೇ ಇರಬೇಕು ಅಂತ ಹೇಳಿದ್ರು. ನೀವಿಬ್ಬರು ಇಲ್ಲಿಗೆ ಬರೋ ವಿಷಯನ ಯಾರು ಹೇಳಿದ್ದು ಅಂತ ಕೇಳಿದ್ರಲ್ಲ, ಆ ವಿಷಯನೂ ಸಹ ಅವರೇ ನನಗೆ ಹೇಳಿದ್ದು. ಅವ್ರು ನನ್ನ ಹೆಸರು ಹೇಳಿದ್ರಾ? ನನ್ಗೆ ಗೊತ್ತು ಅಂತ ಹೇಳಿದ್ರಾ? ಅದೇನೋ ಗೊತ್ತಿಲ್ಲ, ಆದರೆ ತುಂಬ ಒಗ್ಟೊಗ್ಟಾಗಿ ಮಾತಾಡ್ತಾ ಇದ್ರು. ಬರೋ ದ್ವಾದಶಿಗೆ ಬಂಗಾರಿ ಮತ್ತು ಜಾಜಿ ಇಲ್ಲಿಗೆ ಬರ್ತಾರೆ, ಅಲ್ಲಿವರೆಗೂ ನಾನು ಇಲ್ಲೇ ಇರಬೇಕು ಅಂತ ಹೇಳಿದ್ರು. ಜೊತೆಗೆ ನನಗೊಂದು ಜವಾಬ್ದಾರಿನೂ ಹೊರಿಸಿದ್ರು. ಅದನ್ನು ಪೂರೈಸೋವರೆಗೂ ನಾನು ಇಲ್ಲಿಂದ ಹೋಗೋ ಹಾಗಿರಲಿಲ್ಲ. ಏನದು ಜವಾಬ್ದಾರಿ? ದ್ವಾದಶಿಯ ದಿನ ಜಾಜಿ ಇಲ್ಲಿಗೆ ಬರ್ತಾಳೆ, ಅವಳಿಗೆ ಎಲ್ಲ ವಿಷಯನೂ ತಿಳಿಸಿ ನಾನು ನನ್ನ ಪಾಡಿಗೆ ಹೋಗ್ಬೋದು ಅಂತ ಹೇಳಿದ್ರು. ಇದು ನನ್ನ ಜವಾಬ್ದಾರಿ ಆಗಿತ್ತು. ಮತ್ತೆ ಅಲ್ಲಿವರೆಗೂ ನಿಮ್ಗೆ ಉಳ್ಕೊಳ್ಳೋ ವ್ಯವಸ್ಥೆ ಅಲ್ಲ? ಎಲ್ಲಾನು ಆ ಮಹಾತಾಯಿನೇ ನೋಡ್ಕೊಂಡ್ರು. ಈ ದೇವಸ್ಥಾನ 15 ದಿವಸಕ್ಕೊಮ್ಮೆ ಮಾತ್ರ ತೆಗಿತಾರಂತೆ. ಹಾಗಾಗಿ ಇನ್ನೊಂದು ವಾರ ನಾನು ಇಲ್ಲೇ ತಂಗ್ಬೋದು, ಏನೂ ಭಯ ಬೇಡ ಅಂತ ಹೇಳಿದ್ರು. ಹಾಗಿದ್ರೆ ನೀವು ಇಷ್ಟು ದಿನ ಇಲ್ಲೇ ಇದ್ರಾ? ಊಟ ತಿಂಡಿಗೆಲ್ಲ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಎಲ್ಲದಕ್ಕೂ ಅವರೇ ವ್ಯವಸ್ಥೆ ಮಾಡಿದ್ರು. ಈ ದೇವಸ್ಥಾನದಿಂದ ಒಂದು ಸಣ್ಣ ಮನೆ ಇದೆ, ನಾನು ಅಲ್ಲೇ ಮಲ್ಕೋತಾ ಇದ್ದೆ. ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನದಲ್ಲಿ ಆಗೋ ನೈವೇದ್ಯನೆಲ್ಲ ಅವರೇ ಖುದ್ದಾಗಿ ನನಗೆ ತಂದ್ಕೊಡ್ತಾ ಇದ್ರು. ಅಷ್ಟು ಜೋಪಾನವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದರು ಆ ಮಹಾತಾಯಿ. ಶೇಖರಿ, ಯಾಕೋ ಹೀಗೆ ಕೂತಿದ್ಯಾ? ಏನಿಲ್ಲಮ್ಮ. ಚೆನ್ನಾಗಿದೆ ಕಣೋ. ನಿನ್ನ ಮಗಳು ನೋಡಿದ್ರೆ ಹಸಮಣಿ ಬಿಟ್ಟು ಹೋಗಿದ್ದಾಳೆ, ನೀನ್ ನೋಡಿದ್ರೆ ಸೂರ್ ನೋಡ್ಕೊಂಡ್ ಕೂತಿದ್ಯಾ. ಆ ವಿರೂಪಾಕ್ಷ ಶಾಸ್ತ್ರಿಗಳಿಗಿರೋ ಕಾಳಜಿ ನಮ್ಮನೆ ಗಂಡಸರಿಗಿಲ್ಲ. ನಿನಗೂ ನಿಮ್ಮಪ್ಪನ ಚಾಳಿನೇ ತಗ್ಲಿದೆ. ಆ ವಿರೂಪಾಕ್ಷ ಶಾಸ್ತ್ರಿಗಳನ್ನ ನೋಡು, ಆಗ್ಲೇ ಅವರಿಬ್ಬರನ್ನ ಹುಡುಕಕ್ಕೆ ಹೊರಟಾಯ್ತು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್